ಸ್ನೇಹಿತರೇ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಪಾಕಿಸ್ತಾನದ ನಡೆ ಸ್ಪಷ್ಟವಾಗಿ ಹೋಗಿದೆ. ಯಾವ ಅವರ ಉಗ್ರರ ಅಡ್ಡೆಗಳ ಮೇಲೆ ದಾಳಿ ಮಾಡ್ತಾ ಇದ್ದೀವಿ ಅಂತ ಆಪರೇಷನ್ ಸಿಂಧೂರನ್ನು ಪ್ರಾರಂಭ ಮಾಡಲಾಯಿತು. ಅದಾದ ಮೇಲೆ ಇದ್ದಕ್ಕಿದ್ದ ಹಾಗೆ ಎಸ್ಕಲೇಷನ್ ಮಾಡಿದ್ದು ಕೇವಲ ಪಾಕಿಸ್ತಾನ. ಭಾರತಕ್ಕೆ ಆ ಆಲೋಚನೆಯೂ ಇರಲಿಲ್ಲ. ತಕ್ಷಣದಲ್ಲಿ ಈ ರೀತಿಯ ಪ್ರತೀಕಾರವನ್ನು ತೀಕ್ಷ್ಣವಾಗಿ ತೆಗೆದುಕೊಳ್ಳಬೇಕು ಅನ್ನುವಂಥ ಮನಸ್ಥಿತಿಯೂ ಇರಲಿಲ್ಲ. ಆದರೆ ಪಾಕಿಸ್ತಾನ ತನ್ನ ದುಷ್ಟ ನೀತಿಯನ್ನು ಮುಂದುವರಿಸ್ಕೊಂಡ್ಬರುತ್ತೆ. ನಿನ್ನೆ ನಡೆದಂಥ ವಿದ್ಯಮಾನಗಳನ್ನು ತಮ್ಮೆದುರಿಗೆ ಈಗ ಹೇಳ್ತಾ ಇದ್ದೀನಿ. ಅವರು ಯಾವ ರೀತಿ ಭಾರತದ ವಿರುದ್ಧ ಒಳಗಿಂದೊಳಗೆ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ 3 ಅಂಶಗಳನ್ನು ಹೇಳ್ತೇನೆ. ಮೊದಲನೇದಾಗಿ ನಿಮ್ಗೆ ಗೊತ್ತು, ಭಾರತದಲ್ಲಿರುವಂಥ ಎಲ್ಲ ಪ್ರಮುಖ ಏರ್ಪೋರ್ಟ್ಗಳನ್ನು ಬಂದ್ ಮಾಡಿದ್ದೇವೆ. ಬಂದ್ ಮಾಡಿದ್ದ ಉದ್ದೇಶ ಏನು ಅಂತಂದರೆ, ಮುಂಜಾಗರೂಕತಾ ಕ್ರಮ. ನಮ್ಮ ನಾಗರಿಕರೇನಿದ್ದಾರೆ ಅವರ ಸುರಕ್ಷತೆ ಸರ್ಕಾರದ ಹೊಣೆಯಾಗತ್ತೆ. ಯಾವುದೇ ಒಬ್ಬ ಅಮಾಯಕ ಕೂಡ ಈ ಯುದ್ಧದಿಂದಾಗಿ ಸಾವನ್ನಪ್ಪಬಾರದು. ಜೀವ ಅನ್ನೋದು ಅಮೂಲ್ಯವಾದದ್ದು ಅಂತ. ಪಾಕಿಸ್ತಾನ ಇದಕ್ಕೆ ತದ್ವಿರುದ್ಧವಾದಂಥ ನಿಲುವನ್ನು ಹೊಂದಿದೆ ಈ ಕ್ಷಣದಲ್ಲಿ. ಅದು ನಾಗರಿಕರನ್ನು ಗುರಾಣಿಯನ್ನಾಗಿ ಮಾಡಿಕೊಂಡು ಭಾರತದ ವಿರುದ್ಧ ಜಗತ್ತಿನಲ್ಲಿ ಒಂದು ನರೇಟಿವನ್ನು ಸೃಷ್ಟಿ ಮಾಡಲಿಕ್ಕೆ ಅವರ ಯಾವ ಫ್ಲೈಟ್ಗಳನ್ನು ಅವರು ನಿಲ್ಲಿಸಿಲ್ಲ, ಯಾವ ಏರ್ಪೋರ್ಟ್ಗಳನ್ನು ಬಂದ್ ಮಾಡ್ತಾ ಇಲ್ಲ. ಮಾಡಿದ ಒಂದೇ ಒಂದು ಕರಾಚಿ ಏರ್ಪೋರ್ಟ್ ಏನಿದೆ ಅದನ್ನು ಮಧ್ಯಾಹ್ನದವರೆಗೂ ಮಾತ್ರ ಬಂದ್ ಮಾಡಿದರು. ಇಸ್ಲಾಮಾಬಾದದ್ದು ಕೂಡ 12 ಗಂಟೆವರೆಗೂ ಬಂದ್ ಮಾಡಿದರು. ಉಳಿದ ಎಲ್ಲ ವಿಮಾನಗಳ ಸಂಚಾರವನ್ನು ಪ್ರಾರಂಭ ಮಾಡಿದರು. ಏರ್ ಬೇಸ್ನಲ್ಲಿ ರಾತ್ರಿಯ ಹೊತ್ತಿನಲ್ಲಿ ಕೂಡ ವಿಮಾನಗಳ ಸಂಚಾರ ನಡೀತಾ ಇತ್ತು. ಬ್ರಿಟಿಷ್ ಏರ್ವೇಸ್ನ UK ವಿಮಾನ ಕೂಡ ಪಾಕಿಸ್ತಾನಕ್ಕೆ ಹಾರಿಕೊಂಡು ಬರುತ್ತೆ. ಏನಾಗತ್ತೆ, ಭಾರತ ರಾತ್ರಿ ಹೊತ್ತಿನಲ್ಲಿ ಟಾರ್ಗೆಟ್ ಮಾಡಿದಾಗ ಅದು ಈ ಯುದ್ಧ ವಿಮಾನವ ಅಥವಾ ಕಮರ್ಷಿಯಲ್ ಫ್ಲೈಟ ಅಂತ ಗೊತ್ತಾಗಲಾರದೆ ದಾಳಿಯನ್ನು ಮಾಡುವಂಥ ಸಂಭವ ಇರುತ್ತೆ ಗಲಿಬಿಲಿಯಲ್ಲಿ. ಹಾಗಾದ ಸಂದರ್ಭದಲ್ಲಿ ಅದರಲ್ಲಿರುವಂಥ ಪ್ರಯಾಣಿಕರೆಲ್ಲ ಅನಗತ್ಯವಾಗಿ ಅಸುನೀಗಬೇಕಾಗತ್ತೆ. ಈ ರೀತಿ ಆಗಬಾರ್ದು ಅಂತ ನಾವು ನಮ್ಮಲ್ಲಿ ಏರ್ಪೋರ್ಟ್ಗಳನ್ನ ಬಂದ್ ಮಾಡಿದ್ದೇವೆ. ಆದರೆ ಪಾಕಿಸ್ತಾನದವರು ಆ ನಾಗರಿಕರು ಸಾಯಬೇಕು, ಸತ್ತದ್ದನ್ನು ನಾವು ಜಗತ್ತಿನಲ್ಲಿ ಭಾರತ ದೇಶ ಈ ರೀತಿಯಾಗಿ ನರಹತ್ಯೆಯನ್ನು ಮಾಡ್ತಾ ಇದೆ ಅಂತ ಬಿಂಬಿಸಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ನೋಡಿ ಹೇಗಿದೆ ಇವರ ದುಷ್ಟ ನೀತಿಗಳು ಹೇಗಿರ್ತವೆ ಅಂತ ಹೇಳ್ತೇನೆ. ಎರಡನೇದ್ದು, ಇವರು ಇಲ್ಲಿವರೆಗೂ LOC ಪಾರ್ ಮಾಡಿ ಟಾರ್ಗೆಟ್ ಮಾಡಿ ಶೆಲ್ಲಿಂಗ್ ಮಾಡಿದ್ದೆಲ್ಲಿ? ಕೇವಲ ಎಲ್ಲಿ ಜಮ್ಮು ರೀಜನ್ ಇದೆಯೋ ಅಲ್ಲಿ, ಗುಜರಾತ್ನಲ್ಲಿ ನಿನ್ನೆ ಪಶ್ಚಿಮ ಭಾರತವನ್ನೆಲ್ಲ ಆಕ್ರಮಣ ಮಾಡಿದರು. ನಿನ್ನೆ ರಾತ್ರಿ ಅಲ್ಲೆಲ್ಲ ಡ್ರೋನ್ಗಳನ್ನು ಆಮೇಲೆ ಶೆಲ್ಲಿಂಗ್ಗಳನ್ನು ಶುರು ಮಾಡಿದರು. ಎಲ್ಲೆಲ್ಲಿ ಕಾಶ್ಮೀರಿಯತ್ ಅಂತ ಹೇಳ್ತಾರೋ, ಎಲ್ಲಿ ಮುಸಲ್ಮಾನರಿದ್ದಾರೋ ಅವರನ್ನು ರಕ್ಷಿಸುವ ಕೆಲಸವನ್ನು ಪಾಕ್ ಸೈನ್ಯ ಮಾಡುತ್ತೆ. ಎಲ್ಲೆಲ್ಲಿ ಹಿಂದೂ ಬಾಹುಳ್ಯ ಇದೆಯೋ ಅಂಥ ಮನೆಗಳು, ಅಂಥ ಪ್ರದೇಶಗಳನ್ನು, ನಾಗರಿಕರ ಪ್ರದೇಶಗಳನ್ನ ಟಾರ್ಗೆಟ್ ಮಾಡಿ ಶೆಲ್ಲಿಂಗ್ ಮಾಡಲಿಕ್ಕೆ ಶುರು ಮಾಡುತ್ತೆ. ಅಂದರೆ ಮೊದಲನೇದಾಗಿ ತನ್ನ ಸೇನೆಯನ್ನು ಮತ್ತು ತನ್ನ ಸರ್ಕಾರವನ್ನು ಉಳಿಸ್ಕೊಳ್ಳಿಕ್ಕೆ ಪಾಕಿಸ್ತಾನದ ನಾಗರಿಕರನ್ನು ಗುರಾಣಿ ಮಾಡೋದು. ಎರಡನೇದ್ದು, ಭಾರತದಲ್ಲಿ ಇಸ್ಲಾಂ ಧರ್ಮೀಯರಿಗೆ ತೊಂದರೆ ಆಗಿರಬಾರ್ದು, ಹಿಂದೂಗಳ ಮೇಲೆ ಟಾರ್ಗೆಟ್ ಆಗಬೇಕು. ಮೂರನೇದು ಹಿಂದೂ ದೇವಸ್ಥಾನ ಮತ್ತು ಹಿಂದೂ ಸಿಖ್ಖರ ಸ್ವರ್ಣ ಮಂದಿರ, ಗುರುದ್ವಾರ, ಒಂದು ಗುರುದ್ವಾರನ ಟಾರ್ಗೆಟ್ ಮಾಡಿ ಹೊಡೆದ್ರು. ಅಲ್ಲಿ ಕೂಡ ಸಾವು ಸಂಭವಿಸುತ್ತೆ. ಅಂದರೆ ಇವರ ಉದ್ದೇಶ, ಇದಕ್ಕೆ ಕಾರಣ ಏನು ಕೊಡ್ತಾ ಇದ್ದಾರೆ ಅವರು? ಕಾರಣ ಕೊಡ್ತಾ ಇರೋದು, ನೀವು 9 ಜಾಗ ಏನು ಅಟ್ಯಾಕ್ ಮಾಡಿದ್ರಿ ಪಾಕಿಸ್ತಾನದಲ್ಲಿ, ಆವಾಗ ನಮ್ಮ ಹಲವಾರು ಮಸೀದಿಗಳು ಧ್ವಂಸ ಆದವು. ನಮ್ಮ ಮಸೀದಿಯನ್ನು ನೀವು ಕೆಡವಿದ್ರಿಂದಾಗಿ ನಿಮ್ಮ ದೇವಸ್ಥಾನ, ನಿಮ್ಮ ಗುರುದ್ವಾರಗಳನ್ನು ಹೊಡಿತೀವಿ ಅಂತ ಅವ್ರು ಹೇಳ್ತಾ ಇರೋದು. ಆ ಮಸೀದಿಯಾಗಿ ಉಳಿದಿರಲಿಲ್ಲ, ಪ್ರಾರ್ಥನಾ ಮಂದಿರವಾಗಿರಲಿಲ್ಲ, ಅದು ಉಗ್ರರ ಫ್ಯಾಕ್ಟ್ರಿಯಾಗಿತ್ತು, ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಆಗಿತ್ತು, ಅಡುಗೆ ದಾಣ ಆಗಿತ್ತು, ಶಸ್ತ್ರಾಗಾರವಾಗಿತ್ತು. ಅದನ್ನು ಕೇವಲ ರಾತ್ರೋರಾತ್ರಿ ಅವಸರದಲ್ಲಿ ಮಿಂಚಿನ ಸಂಚಾರದ ಹಾಗೆ ದಾಳಿ ಮಾಡಿದ್ದಲ್ಲ. ತಿಂಗಳುಗಟ್ಟಲೆ ಅದರ ಬಗ್ಗೆ ಅಧ್ಯಯನ ಮಾಡಿ, ಏನು ಚಟುವಟಿಕೆ ನಡೀತಾ ಇದೆ ಅಂತ ನೋಡಿ, ಎಲ್ಲವನ್ನ ಗಮನಿಸಿ ಟಾರ್ಗೆಟ್ ಮಾಡಿ ಹೊಡೆದಿರೋದು. ಅಕ್ಕಪಕ್ಕ ಇರುವಂಥ ಯಾವುದೇ ಪ್ರದೇಶದ ಮೇಲೆ ಯಾವುದೇ ನಾಗರಿಕರಿಗೆ ಸಮಸ್ಯೆ ಉಂಟಾಗಲಾರ್ದಂಗೆ, ಸಾವು ನೋವುಗಳಾಗಲಾರ್ದಂಗೆ ಅತ್ಯಂತ ಪ್ರೆಸಿಷನ್ ಆದಂಥ ದಾಳಿಯನ್ನು ಮಾಡಿರೋದು, ನಿಖರವಾದಂಥ ದಾಳಿಯನ್ನು ಮಾಡಿರೋದು. ಆದರೆ ಪಾಕಿಸ್ತಾನ ಮಾಡ್ತಾ ಇರೋದೇನು? ಪಾಕಿಸ್ತಾನ ಬೇಕು ಅಂತಲೇ ದುರುದ್ದೇಶಪೂರ್ವಕವಾಗಿ ಗುರುದ್ವಾರ ಹೊಡೆದಿರೋದು, ದುರುದ್ದೇಶಪೂರ್ವಕವಾಗಿ ದೇವಸ್ಥಾನಗಳನ್ನ
ಅಟ್ಯಾಕ್ ಮಾಡುವಂಥ ಪ್ರಯತ್ನ ಮಾಡೋದು, ದುರುದ್ದೇಶಪೂರ್ವಕವಾಗಿ ಹಿಂದೂಗಳ ನಾಗರಿಕರ ಏನು ಪ್ರದೇಶ ಇದೆ ಅದ್ರ ಮೇಲೆ ಶೆಲ್ಲಿಂಗ್ ಮಾಡಿರೋದು. ಇದು ಏನನ್ನು ಬಿಂಬಿಸುತ್ತೆ ಅಂತಂದರೆ, ಪಾಕಿಸ್ತಾನ ಈ ಬಾರಿ ಇಸ್ಲಾಮಿಯತ್ ವರ್ಸಸ್ ಹಿಂದುತ್ವನ ನೀತಿಯಲ್ಲಿ ಹೋರಾಟವನ್ನು ಮಾಡ್ತಾ ಇದೆ ಅಂತ. ಇಲ್ಲಿವರೆವಾಗಿರುವಂಥ ಯುದ್ಧಗಳೇ ಬೇರೆ, ಈಗ ನಡೀತಾ ಇರುವಂಥ ಯುದ್ಧವೇ ಬೇರೆ. ಇದರ ಮಧ್ಯೆ ಭಾರತ ಎಷ್ಟು ಸೂಕ್ಷ್ಮವಾಗಿ ಇದನ್ನೆಲ್ಲ ಹ್ಯಾಂಡಲ್ ಮಾಡ್ತಾ ಇದೆ ಅಂತಂದರೆ, ಒಬ್ಬ ಮಾಧ್ಯಮದವರು ನಮ್ಮ ಅಂಬಾಸಿಡರ್ನ ಪ್ರಶ್ನೆ ಮಾಡ್ತಾರೆ. ಅಂಬಾಸಿಡರ್ US ಅವರು, ಅವ್ರ ಹೆಸರು ವಿನಯ್ ಮೋಹನ್ ಕಟ್ರಾ. ಯುದ್ಧದ ಕುರಿತಾಗಿ ಪ್ರಶ್ನೆಯನ್ನು ಕೇಳ್ತಾರೆ. ಕೇಳಿದ ಸಂದರ್ಭದಲ್ಲಿ ಕ್ವಾಟ್ರಾ ಅವರು ಹೇಳ್ತಾರೆ, ದಿಸ್ ಈಸ್ ನಾಟ್ ವಾರ್, ದಿಸ್ ಇಸ್ ಎಸ್ಕಲೇಷನ್ ಬೈ ಪಾಕಿಸ್ತಾನ್, ರೆಸ್ಪಾನ್ಸ್ ಬೈ ಇಂಡಿಯಾ. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ. ಮತ್ತೆ ಮತ್ತೆ ಅವರನ್ನು ಸಿಕ್ಕಾಕ್ಸುವ ಪ್ರಯತ್ನ ಆಗತ್ತೆ. ನೀವು ಯುದ್ಧವನ್ನು ಎಷ್ಟು ದಿವಸ ಮಾಡ್ತೀರಿ, ಯುದ್ಧದ ನೀತಿಗಳು ಏನೇನೋ ಪ್ರಶ್ನೆ ಯುದ್ಧಕ್ಕೆ ಸಂಬಂಧಪಟ್ಟ ಕೇಳ್ತಾರೆ. ಅವ್ರು ಹೇಳ್ತಾರೆ, ಐ ಆಮ್ ಕ್ಲಾರಿಫೈಯಿಂಗ್ ಅಗೇನ್ ದಟ್ ಪಾಕಿಸ್ತಾನ್ ಆರ್ ಎಸ್ಕಲೇಟಿಂಗ್ ಇಟ್, ನಾವು ಅದನ್ನು ಸಪ್ರೆಸ್ ಮಾಡುವ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತ ಮಾತನ್ನು ಹೇಳ್ತಾರೆ. ಅಂದರೆ ನಮ್ಮ ಪ್ರತಿ ಪ್ರೆಸ್ ಬ್ರೀಫಿಂಗನ್ನು ನೋಡಿದಾಗಲೂ ಕೂಡ ನಿಮಗೆ ಎಲ್ಲಿಯೂ ಕೂಡ ನಾವು ನಿಮ್ಮ ಮೇಲೆ ಅಟ್ಯಾಕ್ ಮಾಡಿದ್ದೇವೆ ಅಂತ ಎಲ್ಲಿಯೂ ಹೇಳೋದಿಲ್ಲ, ಎಲ್ಲಿಯೂ ಇದೊಂದು ಯುದ್ಧ ಅಂತ ಸಾರೋದಿಲ್ಲ. ಆದರೆ ಯುದ್ಧಕ್ಕೆ ಏನೇನು ಮಾಡಬೇಕು ಎಲ್ಲವನ್ನು ಮಾಡ್ತಾ ಇದ್ದಾವೆ. ಭಾರತ ಅತ್ಯಂತ ಪ್ರತೀಕಾರದ ಧೋರಣೆಯಲ್ಲಿ ಅತ್ಯಂತ ಕ್ಷಿಪ್ರವಾಗಿ ಅತ್ಯಂತ ಅಗ್ರೆಸಿವ್ ಆಗಿ ಹೋರಾಟ ಮಾಡಿದ್ದೆ ಇವತ್ತು ಬೆಳಿಗ್ಗೆ 5:30ಇಂದ. ಇವತ್ತು ಬೆಳಿಗ್ಗೆ 5:30ಇಂದ ಏನು ಮಾಡ್ತಾರೆ, ದಾಳಿ ಮಾಡುವ ಮೂಲಕ ಅಲ್ಲಿಂದ ಕಾರ್ಯಾಚರಣೆ ನಡೆದಿರಬಾರ್ದು, ಹಾಗೆ ಅದನ್ನು ತಟಸ್ಥಗೊಳಿಸಲಾಗುತ್ತೆ. ಅದಾದ ಮೇಲೆ ನೇರವಾಗಿ ಟಾರ್ಗೆಟ್ ಮಾಡಿದ್ದು ರಫೀಕಿ ಏರ್ ಬೇಸ್ ಮೇಲೆ ಟಾರ್ಗೆಟ್ ಮಾಡ್ತಾರೆ. ರಫೀಕಿ ಏರ್ ಬೇಸನ್ನು ಸಂಪೂರ್ಣವಾಗಿ ಡಿಸ್ಟ್ರಾಯ್ ಮಾಡ್ತಾರೆ. ಅದಾದಮೇಲೆ ಮುರೀದ್ ಏರ್ ಬೇಸ್ನ ತೊಗೋತಾರೆ, ಮುರೀದ್ ಏರ್ ಬೇಸ್ನ ಸಂಪೂರ್ಣವಾಗಿ ಧ್ವಸ್ತಗೊಳಿಸ್ತಾರೆ. ಅದಾದಮೇಲೆ ನೂರ್ ಖಾನ್ ಏರ್ ಬೇಸ್ ತೊಗೋತಾರೆ, ನೂರ್ ಖಾನ್ ಏರ್ ಬೇಸ್ನ ಧ್ವಸ್ತಗೊಳಿಸ್ತಾರೆ. ಎಲ್ಲಕ್ಕಿಂತ ಮಜಾ ಅಂದರೆ, ಈಗ ಕರಾಚಿ ಏರ್ ಬೇಸ್ ಏನಿದೆ ಅಲ್ಲ, ಮಜರೂರ್ ಅಂತೇಳಿ, ಇವತ್ತು ಬೆಳಗ್ಗೆ ಮಜರೂರ್ ಮೇಲೆ ದಾಳಿಯಾಗಿದೆ. ಇದು ನೋಡಿ, ನಮ್ಮ ನೇವಿ ಹಾಗೆ ಅವ್ರದ್ದು ನೇವಿ ಸ್ಟ್ರಾಂಗ್ ಆಗಿಲ್ಲ. ನಾವು ಯಾವ ಮಟ್ಟಿಗೆ ನಮ್ಮದು INS ವಿಕ್ರಾಂತ್ ಇದೆ ಅಂದರೆ ಅದ್ರ ಬಗ್ಗೆ ಒಂದೇ ಒಂದು ನಿಮಿಷದಲ್ಲಿ ಹೇಳಿಬಿಡ್ತೀನಿ. ತಾಂತ್ರಿಕವಾಗಿದೆ, ಆದರೆ ನಿಮಗೆ ಗೊತ್ತಿರಬೇಕಾದಂಥದ್ದು ಅಂತ. INS ವಿಕ್ರಾಂತ್, INS ವಿಕ್ರಾಂತು ನಮ್ಮ ನೇವಿ ಹೆಂಗಿದೆ ಅಂತ ಹೇಳ್ತೀವಲ್ಲ, INS ವಿಕ್ರಾಂತ್ ವಾರ್ಶಿಪ್ ಏನಿದೆ ಅದು ರನ್ವೇ, ಅದು ಯುದ್ಧ ಮಾಡಲಿಕ್ಕೆ ರನ್ವೇ ಆ ರೀತಿ ಇರುವಂಥದ್ದು. ಇದೇನಂತಂದರೆ ಇದು ಯುದ್ಧದ ಪೋರ್ಟ್ ಅಂತ ಹೇಳ್ತಾರೆ. ಇದು ಪೋರ್ಬಂದರದಿಂದ 50 ಕಿಲೋಮೀಟರ್ ನಾಟಿಕಲ್ ಮೈಲ್ ಈ ಕಡೆ ಕಾರಾಚಿ ಕಡೆ ಮುಖ ಮಾಡಿಕೊಂಡು ಈಗ ಬರ್ತಾ ಇರೋದು. ಇದು ದೂರದಿಂದನೇ 400 ಕಿಲೋಮೀಟರ್ ದೂರದಿಂದನೇ ಟಾರ್ಗೆಟ್ ಮಾಡಿ ಹೊಡಿಲಿಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು, ಅದಕ್ಕೆ ಬೇಕಾದಂಥ ಆರ್ಟಿಲರಿಗಳನ್ನು, ಆಮೇಲೆ ನಮ್ಮ ಮಿಸೈಲ್ಗಳನ್ನು, ನಮ್ಮ ಹೆಲಿಕಾಪ್ಟರ್ಗಳನ್ನ ಹೊಂದಿದೆ. ಇದರ ರನ್ವೇ ಇದೆಯಲ್ಲ, ಒಂದು ಶಿಪ್ಪಿನ ಒಳಗಡೆ ಇರುವಂಥ ರನ್ವೇ, ನಾವೇನು ಫ್ಲೈಟಲ್ಲಿ ಹೋಗುವಾಗ ರನ್ವೇ ಅಂತ ಪಾಸಾಗಿ ಆಮೇಲೆ ಹಾರ್ತಲ್ಲ ವಿಮಾನ, ಅಂಥ ರನ್ವೇ 262 ಮೀಟರ್ ಉದ್ದ ಇದೆ, 62 ಮೀಟರ್ ಅಗಲ ಇದೆ. ಅಂದರೆ ನೀವು ನೆಲದ ಮೇಲೆ ಒಂದು ರನ್ವೇ ಮಾಡಿ, ಇದು ಹೆಲಿಪ್ಯಾಡ್ಗಿಂತ 100 ಪಟ್ಟು ದೊಡ್ಡದಿದೆ. ನೆಲದ ಮೇಲೆ ಯಾವ ರೀತಿ ರನ್ವೇ ಇರುತ್ತೋ ಅಂಥ ರನ್ವೇಯನ್ನು ಶಿಪ್ಪಿನ ಒಳಗಡೆ ನಿರ್ಮಿಸಲಾಗಿದೆ. ಅಂದರೆ ಯಾವ ಮಟ್ಟಿಗೆ ಅತ್ಯಾಧುನಿಕವಾಗಿರ್ಬೋದು, ಎಷ್ಟು ಸೊಫೆಸ್ಟಿಕೇಟೆಡ್ ಆಗಿರ್ಬೋದು ಆಲೋಚನೆ ಮಾಡಿ. ಇದರ ಮೇಲೆ ಇದರಲ್ಲಿ 40 MiG-29 ವಿಮಾನಗಳಿರ್ತವೆ ಇದರೊಳಗಡೆ, ಅಲ್ಲಿಂದ ಹಾರಲಿಕ್ಕೆ ರೆಡಿಯಾಗಿರುವ, ಅಟ್ಯಾಕ್ ಮಾಡಲಿಕ್ಕೆ. ತೇಜಸ್ ಕೂಡ ಇದೆ, 3 ಹೆಲಿಕಾಪ್ಟರ್ಗಳಿದಾವೆ ಒಳಗಡೆ. ಆಮೇಲೆ ಈ 3 ಹೆಲಿಕಾಪ್ಟರ್ಲಿ ಒಂದು ರಷ್ಯನ್ ಇದೆ, ಒಂದು ಇಂಡಿಯನ್ ಇದೆ, ಒಂದು US ಖರೀದಿ ಮಾಡಿದ್ದಿದೆ. ಆಮೇಲೆ ನಿಮಗೆ ಎಷ್ಟು ಬೇಕೋ ಅಷ್ಟರ ಮಟ್ಟಿಗೆ ಒಳಗಡೆ ಮಿಸೈಲ್ಗಳನ್ನು ಸ್ಟಾಕ್ ಮಾಡಿರಲಾಗಿರುತ್ತೆ. ಒಂದು ಸಲ ನೇವಿಯಿಂದ ಯುದ್ಧ ಶುರು ಮಾಡಿದರೆ ಬೇರೆ ನಮ್ಮ ಯಾವ ಭೂಸೇನೆಯನ್ನು ಬಳಸಲಾರದೆ ಕೇವಲ ಇದು ಒಂದರಿಂದನೇ ಪಾಕಿಸ್ತಾನ ಸಂಪೂರ್ಣವಾಗಿ ನಾಶ ಮಾಡಿಬಿಡ್ಬೋದು. ಕರಾಚಿನ ಪೋರ್ಟ್ ಸಿಟಿ ಅಂತ ಹೇಳ್ತಾರೆ, ಬಂದರು ಅಂತ ಹೇಳ್ತಾರೆ. ಅಂಥ ಕರಾಚಿ ಕ್ಷಣಾರ್ಧದಲ್ಲಿ ನಾಶ ಆಗಿಬಿಡುವ ಮಟ್ಟಿಗೆ ನಮ್ಮಲ್ಲಿ ನೇವಿ ಇದೆ. ಆದರೆ ಅವರಲ್ಲಿ ಏನಾಗಿದೆ ಅಂತಂದರೆ, ನೇವಿ ನಮ್ಮಷ್ಟು ಸೊಫೆಸ್ಟಿಕೇಟೆಡ್ ಆಗಿಲ್ಲ ಮತ್ತು ನಮ್ಮಷ್ಟು ದುಡ್ಡು ಅನ್ನೋದು ಕೂಡಿಲ್ಲ. ಹೀಗಾಗಿ ಅವರು ಏನೇ ಇದ್ದರೂ ಅವರು ಏರ್ಫೋರ್ಸ್ ಮೇಲೆ ಡಿಪೆಂಡೆಂಟ್ ಆಗಿರುವಂಥ ಕಂಟ್ರಿ ಅದು. ಆ ಏರ್ಫೋರ್ಸ್ ಮೇಲೆ ಡಿಪೆಂಡೆಂಟ್ ಆಗಿರೋದು, ಅವರ ಮೇಜರ್ ಏರ್ ಬೇಸ್ ಇರೋದು ಈ ಮಜರೂರ್ ಅನ್ನುವಂಥ ಏರ್ ಬೇಸ್, ಕರಾಚಿ ಹೊರಗಡೆ ಇರುವಂಥದ್ದು. ಈಗ ಅದನ್ನೇ ಸಂಪೂರ್ಣವಾಗಿ ಭಾರತ ಧ್ವಂಸಗೊಳಿಸಿದೆ. ಅಂದರೆ ಭಾರತ ಇಲ್ಲಿಯವರೆಗೂ ತಾನಾಗಿ ಯುದ್ಧಕ್ಕೆ ಇಳಿದಿದ್ದೀನಿ ಅನ್ನುವ ಮನಸ್ಥಿತಿಯಲ್ಲಿ ಅಗ್ರೆಸಿವ್ ಆಗಿ ಹೋಗಲಿಲ್ಲ. ಯಾವಾಗ ಅವರು ಈ ರೀತಿಯಾಗಿ ನಮ್ಮ ಮೇಲೆ ಸಿವಿಲಿಯನ್ ಮೇಲೆ ದಾಳಿ ಮಾಡಲಿಕ್ಕೆ ಶುರು ಮಾಡ್ತಾರೋ
ಅವಾಗ ನಮ್ಮ ಸೈನ್ಯ ಸುಮ್ಮನೆ ಕೂಡಲಾರದೆ ಅವ್ರ ಮೇಲೆ ಒಂದೇ ಒಂದು ಹೊಡೆತಕ್ಕೆ ಎಲ್ಲ ಏರ್ಬೇಸ್ಗಳನ್ನ ಧ್ವಸ್ತ ಮಾಡುವಂಥ ಕೆಲಸ ಮಾಡ್ತಾಯಿದೆ. ನಿಮಗಾಗಲೇ ಬಲೂಚ್ ಲಿಬರೇಷನ್ ಆರ್ಮಿಯ ಕತೆ ಹೇಳಿದ್ದೇನೆ. ಅವ್ರಿಗೆ ಕೇವಲ UN ಅಪ್ರೂವಲ್ ಕಾಯ್ತಾ ಇದ್ದಾರೆ. ಏನಂತ, ನಾವು ಈಗಾಗಲೇ ಕ್ವೆಟ್ಟಾನ ನಮ್ಮ ಕಸ್ಟಡಿಗೆ ತೆಗೆದುಕೊಂಡು ಬಿಟ್ಟಿದ್ದೀವಿ, ಅದ್ರ ಮೇಲೆ ನಮ್ಮ ವಸಾಹತನ್ನು ಸಾಧಿಸಿದ್ದೀವಿ, ನಮ್ಮದೊಂದು ಪ್ರತ್ಯೇಕ ದೇಶ ಅಂತ ನೀವು ಅಂಗೀಕಾರಗೊಳಿಸ್ಬಿಡಿ, ಸಾಕು ನಾವು ಪ್ರತ್ಯೇಕವಾಗಿರ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಹೇಳ್ತಾ ಇದ್ದಾರೆ. ಆ ಕಡೆಯಿಂದ ಅಫ್ಘಾನಿಸ್ತಾನ ನಿರಂತರವಾಗಿ ಇದ್ರ ಮೇಲೆ ದಾಳಿ ಮಾಡ್ತಾಯಿದ್ದು. ಎಲ್ಲಿ ದಾಳಿ ಮಾಡ್ತಾಯಿದ್ದು, ಭಾಳ ಮುಖ್ಯವಾದಂಥ, ಎಲ್ಲಿಯೂ ಇನ್ನೂ ಪ್ರಕಟಗೊಳ್ಳಲಾರ್ದಂಥ ವಿಚಾರ ಹೇಳ್ತೀನಿ. ಕಹೂಟ ಅಂಥೇಳಿ ಅವ್ರದ್ದು ನ್ಯೂಕ್ಲಿಯರ್ ಪ್ಲ್ಯಾಂಟು, ಅಲ್ಲಿ ಇವರ ಇಡೀ ಯುರೇನಿಯಂ ಎನ್ರಿಚ್ಮೆಂಟು ಪ್ಲಸ್ ಅದು ಅಣುಸ್ಥಾವರ ಎಲ್ಲ ಇರೋದು ಇಲ್ಲೇ. ಇಲ್ಲಿಂದನೇ ಲಾಂಚ್ ಪ್ಯಾಡ್ ಮಾಡಿ ಇಲ್ಲಿಂದನೇ ಅವರು ಉಡಾಯಿಸ್ಬೇಕು. ಈ ಜಾಗ ಏನಿದೆ, ಈ ಜಾಗವನ್ನು ಧ್ವಸ್ತಗೊಳಿಸಲಿಕ್ಕೆ ತಾಲಿಬಾನಿನ ಸೈನ್ಯದವರು ಕಾಯ್ತಾ ಇದ್ದಾರೆ, ಅಲ್ಲಿಯ ಮುಜಾಹಿದೀನ್ ಅವರು ಕಾಯ್ತಾ ಇದ್ದಾರೆ. ಇದನ್ನು ಅಟ್ಯಾಕ್ ಮಾಡಿಬಿಟ್ರೆ, ಈಗಾಗಲೇ 4.3 ಇದರಲ್ಲಿ ಕಂಪನ ಶುರುವಾಗಿದೆ ಅಂತಲ್ಲಿ, ಯಾವಾಗ ಇದರ ಪರೀಕ್ಷೆ ನಡೀತಾ ಇದೆ ಅಂದಾಗ ಅದು ಒಂದು ರೀತಿಯ ಭೂಕಂಪದ ರೀತಿಯಲ್ಲಿ ಇರ್ತದೆ ಅಂತ ಹಾಗೆ ಮಾಡ್ತಾ ಇದ್ದಾರೆ ಅಂತ. ಹಾಗೇನಾದರೂ ಇದನ್ನು ಅಫ್ಘಾನಿಸ್ತಾನದವರೇ ಅದರ ಮೇಲೆ ದಾಳಿ ಮಾಡಿದ್ದೇ ಆದರೆ ನಿಮ್ಮ ಇಡೀ ಆ ಪ್ರದೇಶ ಏನಿದೆ ಸಂಪೂರ್ಣವಾಗಿ, ಯಾವ ಹಿರೋಶಿಮಾ ನಾಗಾಸಾಕಿಯ ಬಾಂಬ್ ದಾಳಿ ಆಯ್ತಲ್ಲ, ಅದರ 10 ಪಟ್ಟು ಇಂಪ್ಯಾಕ್ಟ್ ಆಗುವಂಥ ಅತಿ ದೊಡ್ಡ ದುರಂತವನ್ನು ಪಾಕಿಸ್ತಾನವೇ ಅನುಭವಿಸುತ್ತೆ. ಪಾಕಿಸ್ತಾನ ಬೇರೆದವ್ರ ಮೇಲೆ ಹಾಕೋದಲ್ಲ, ಭಾರತದ ಮೇಲೆ ಹಾಕೋದಲ್ಲ. ಅವ್ರು ಹೇಳಿದ್ರಲ್ಲ, ನಮ್ಮ ಕಡೆ 130 ಬಾಂಬ್ಗಳಿದ್ದಾವೆ, ಹಾಕಿಬಿಡ್ತೀವಿ ಅಂತೇನೋ ಮಾತಾಡಿದ್ನಲ್ಲ ಅವನು ನಮ್ಗೆ ಹಾಕೋದಲ್ಲ. ನಮ್ಮ ಸೇನೆ ಎಷ್ಟು ಸೊಫಿಸ್ಟಿಕೇಟೆಡ್ ಆಗಿದೆ ಅಂತಂದರೆ, ಅವರು ಅಣುಬಾಂಬ್ ಹಾಕಿದರೆ ಅದನ್ನು ಹೇಗೆ ಧ್ವಸ್ತಗೊಳಿಸಬೇಕು ಅನ್ನುವಂಥ ವ್ಯವಸ್ಥೆ ಭಾರತ ದೇಶದಲ್ಲಿ ಅತ್ಯಂತ ಪ್ರಭಾವಶಾಲಿಯಾಗಿದೆ. ನಾವು ಅದ್ರ ಬಗ್ಗೆ ಹೆದರಬೇಕಾದ ಅಗತ್ಯವೆಲ್ಲ, ಹೆದರೋದಾಗಿದ್ದರೆ ಈಗ ಅವರು ಎಲ್ಲ ಏರ್ಬೇಸ್ಗಳನ್ನ ಉಡಾಯಿಸ್ತಾ ಇರಲಿಲ್ಲ. ಉಡಾಯಿಸಿದ್ದಾರೆ ಅಂತಂದ್ರೆ ನಮ್ಮವರು, ಅವರನ್ನು ನಾವು ಎದುರೇಟು ಕೊಟ್ಟು ಅವ್ರನ್ನ ಹಿಂದಿಕ್ಕಬಹುದು ಅನ್ನುವಂಥ ನಂಬಿಕೆಯಲ್ಲಿ ಮಾಡಿರೋದು. ಈಗ ಅಫ್ಘಾನಿಸ್ತಾನವರು ಆ ಅಣುಸ್ಥಾನವನ್ನೇ ಉಡಾಯಿಸಲಿಕ್ಕೆ ಓಡಾಡ್ತಾ ಇದ್ದಾರೆ. ಇವತ್ತು ನಡೆದಂಥ ಬೆಳವಣಿಗೆ ಅದು. ಪಾಕಿಸ್ತಾನ ಅವರ ಆಪರೇಷನ್ಗೆ ಹೆಸರಿಟ್ಟಿದೆ ಹೂತಿಯಾ ಅಂತೇಳಿ. ನಾವು ಹೇಗೆ ಆಪರೇಷನ್ ಸಿಂಧೂರ್ ಅಂತ ಹೆಸರಿಟ್ಟಿದ್ದೀವೋ, ಅವರು ಹೂತಿಯಾ ಅಂತ ಹೆಸರಿಟ್ಟಿದ್ದಾರೆ. ಆ ಹೆಸರು ಹೇಳಲಿಕ್ಕೆ ವಿಚಿತ್ರವಾಗಿದೆ, ಅದರ ಅರ್ಥ ಏನೂ ನಾನು ಇನ್ನೂ ನೋಡ್ಲಿಕ್ಕೆ ಹೋಗಿಲ್ಲ. ಇನ್ನು ಇವರು ಒಂದು ಹೊಸ ನರೇಟಿವನ್ನು ಸೃಷ್ಟಿ ಮಾಡುವಂಥ ನಾಟಕ ಇನ್ನು ಮೇಲೆ ಶುರುವಾಗತ್ತೆ. ಏನಿದು ಹೊಸ ನಾಟಕ? ಇನ್ನು ಮುಂದೆ ಇವರೇನು ಮಾಡ್ತಾರೆ, ಯಾವ ಇಸ್ರೇಲ್ ಮತ್ತು ಹಮಾಸ್ ನಡೆದಂಥ ಯುದ್ಧದ ಸಂದರ್ಭದಲ್ಲಿ ಹಮಾಸ್ನಲ್ಲಿ ನಿರ್ಗತಿಕ ಜನರನ್ನು ಜಗತ್ತಿನ ಸೋಷಿಯಲ್ ಮೀಡಿಯಾದಲ್ಲಿ ತೋರಿಸಿ ಮಗುವಿಗೆ ಹಾಲು ಕುಡಿಸಲಾಗದೇ ಇರುವಂಥ ತಾಯಿ, ಅಳತಾ ಮನೆಯಿಂದ ಹೊರಗಡೆ ಬರ್ತಾ ಇರುವಂಥ ಮಗು, ಊಟಕ್ಕೆ ಭಿಕ್ಷೆ ಬೇಡ್ತಾ ಇರುವಂಥ ಮಕ್ಕಳು, ಈ ರೀತಿ ನಿರ್ಗತಿಕತೆಯನ್ನು, ಅನಾಥತೆಯನ್ನು, ರೌದ್ರತೆಯನ್ನು ಬಿಂಬಿಸುವಂಥ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ಗಳನ್ನು ಹರಿಬಿಟ್ಟು ಭಾರತ ದೇಶ ಪಾಕಿಸ್ತಾನದಲ್ಲಿ ಈ ರೀತಿ ಅಮಾನವೀಯವಾದ ಕೃತ್ಯಗಳನ್ನು ನಡೆಸ್ತಾ ಇದೆ ಅಂತ ಬಿಂಬಿಸುವ ಕೆಲಸವನ್ನು ಈಗ ಅವರು ಶುರು ಮಾಡಲಿದ್ದಾರೆ. ಅದಕ್ಕೆ ನಮ್ಮವ್ರು ಸಹಾಯ ಮಾಡ್ತಾರೆ ಬಿಡಿ. ನಮ್ಮಲ್ಲಿ ಭಾರತದೊಳಗಡೆ ಇರುವಂಥ ಪಾಕಿಸ್ತಾನ ಒಂದು ಇದೆಯಲ್ಲ, ಆ ಪಾಕಿಸ್ತಾನ ಶತ್ರು ದೇಶ ಬೇರೆ, ನಮ್ಮ ದೇಶದ ಒಳಗಡೆ ಒಂದು ಶತ್ರು ದೇಶ ಇದೆಯಲ್ಲ, ಆ ಶತ್ರು ದೇಶ ಇದನ್ನೆಲ್ಲ ಕಡೆ ವೈರಲ್ ಮಾಡುತ್ತೆ. ನೋಡಿ, ಇಲ್ಲಿವರೆಗೂ ಎಲ್ಲರೂ ಯುದ್ಧ ಮಾಡಿ ಅಂತ ಎಲ್ಲ ಕಡೆ ಟ್ವೀಟ್ ಮಾಡೋರು. ನರೇಂದ್ರ ಮೋದಿ ಯಾಕೆ ಸುಮ್ಮನೆ ಕೂತಿದ್ದಾರೆ, ಮೆಣಸಿಕಾಯಿ ಅಲ್ಲಾಡಿಸ್ತಾ ಇದ್ದಾರೆ, ನಿಂಬೆಹಣ್ಣು ಕಟ್ಟಿದ್ದಾರೆ, ರಫೇಲನ್ನು ಪೂಜೆ ಮಾಡಲಿಕ್ಕೆ ಇರೋದಾ? ನೋಡಿ, ರಫೇಲ್ ಬಂದ ಸಂದರ್ಭದಲ್ಲಿ ಅವತ್ತಿನ ಕಾಲಘಟ್ಟದಲ್ಲಿ ರಾಜನಾಥ್ ಸಿಂಗ್ ಅದಕ್ಕೆ ಭಾರತೀಯ ಸಂಪ್ರದಾಯದ ಪ್ರಕಾರ, ಹಿಂದೂ ಸಂಪ್ರದಾಯದ ಪ್ರಕಾರ ಪೂಜೆಯನ್ನು ಮಾಡಿದರು. ನಮ್ಮಲ್ಲಿ ಒಬ್ಬ ಡಾಕ್ಟ್ರು ಕೂಡ ಆಪ್ರೇಷನ್ ಮಾಡುವಾಗ ದೇವ್ರ ಹತ್ರ ಬೇಡ್ಕೊಳ್ಳಿ ಒಳ್ಳೆಯದಾಗಲಿ ಅಂತ ಹೇಳಿ ಆಪ್ರೇಷನ್ ಮಾಡ್ತಾರೆ. ಆತನಿಗೆ ಕೌಶಲ್ಯ ಇರುತ್ತೆ. ಒಬ್ಬ ವಕೀಲ ಕೇಸ್ ನಡೆಸೋಕ್ಕಿಂತ ಮುಂಚೆ ಹೇಳ್ತಾನೆ, ಕೇಸ್ ನಡೆಸ್ಲಿಕ್ಕೆ ಹೋಗ್ತಾ ಇದ್ದೀನಿ, ದೇವ್ರ ಹತ್ರ ಬೇಡ್ಕೊಳ್ಳಿ ಒಳ್ಳೆಯದಾಗಲಿ ಅಂತ ಹೇಳ್ತಾನೆ. ಯಾಕೆ? ಅವನ ಕ್ಷಮತ್ವದ ಬಗ್ಗೆ, ಅವನಿಗೆ ಸಾಮರ್ಥ್ಯದ ಬಗ್ಗೆ ಅವ್ನಿಗೆ ಗೊತ್ತಿರೋದಿಲ್ವಾ? ನಮ್ಮನ್ನು ಮೀರಿದ ಒಂದು ಶಕ್ತಿ ಇದೆ, ಅದನ್ನು ನಾವು ಪೂಜಿಸೋಣ ಅನ್ನೋದು ಹಿಂದೂ ಧರ್ಮದ ಪರಂಪರೆ. ಅದರ ಪ್ರಕಾರ ನಾವು ರಫೇಲ್ನ ಪೂಜೆ ಮಾಡಿದ್ವಿ. ಮೊನ್ನೆ ಅಜಯ್ ರಾಯ್ ಹೇಳ್ತಾನೆ, ನೀವು ನಿಂಬೆಹಣ್ಣು ಕಟ್ಕೊಂಡು ಕೂತ್ರಾಗತ್ತನ್ರಿ, ಯುದ್ಧ ಮಾಡಿರಿ ಅಂತ. ಪ್ರತಿಯೊಬ್ಬರು, ರಾಹುಲ್ ಗಾಂಧಿಯಿಂದ ಹಿಡಿದು ಎಲ್ಲರೂ ಕೂಡ ಯುದ್ಧ ಮಾಡಿ, ಪಾಕಿಸ್ತಾನ ಮೇಲೆ ಯುದ್ಧ ಮಾಡಿ ಅಂತ. ಈಗ ಹೊಸ ನರೇಟಿವ್ ಶುರುವಾಗಿದೆ. ಏನು? ಭಾರತ ದೇಶದಲ್ಲಿ ಬಡತನ ಇದೆ, ಈ ಬಡತನವನ್ನು ನೀಗಿಸಬೇಕು. ಆ ಅನಕ್ಷರಸ್ಥರಿದ್ದಾರೆ, ಅನಕ್ಷರಸ್ಥರಿಗೆ ಶಾಲೆಗಳಾಗಬೇಕು. ನಾವು ಯುದ್ಧ ಮಾಡ್ತಾ ಕೂತ್ಬಿಟ್ರೆ ಇಲ್ಲಿ ಬಡತನದಿಂದ ನರಳಬೇಕಾಗತ್ತೆ, ಹಣದುಬ್ಬರ ಆಗತ್ತೆ, ಎಲ್ಲ ಅಗತ್ಯ ವಸ್ತುಗಳ ಬೆಲೆ ಇರುತ್ತೆ. ಈ ರೀತಿಯಂಥ ಹೊಸ ನರೇಟಿವ್ ಈ ಕಡೆ. ಆ ಕಡೆಯಿಂದ ಅಮಾನವೀಯವಾದ ಕೆಲಸವನ್ನು ಭಾರತ ಮಾಡ್ತಾ ಇದೆ ಅಂತ ಬುರ್ಕ ಹಾಕ್ಕೊಂಡಿರುವಂಥ ಒಂದಷ್ಟು ಜನ ಮಕ್ಕಳು ಓಡ್ತಾ ಇರುವಂಥ ಒಂದಿಷ್ಟು ಜನ ಫೋಟೋಗಳನ್ನ ಸೃಷ್ಟಿ ಮಾಡ್ತಾರೆ. ಈಗಾಗಲೇ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾಗ್ರಾಮು, ಫೇಸ್ಬುಕ್ನ ರೀಲ್ಗಳನ್ನು ನೋಡಿದರೆ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳನ್ನು ಉರುಳಿಸ್ತಾ ಇರುವಂಥ ವಿಡಿಯೋಗಳು ಸರ್ಕ್ಯುಲೇಟ್ ಆಗ್ತಾ ಇದ್ದಾವೆ. ಆ ರೀತಿ ಒಂದೇ ಒಂದು ಬಿಲ್ಡಿಂಗ್ ಬಿದ್ದದ್ದು ಎಲ್ಲಿಯೂ, ಪಾಕಿಸ್ತಾನದ ಒಂದೇ ಒಂದು ಬಿಲ್ಡಿಂಗ್ ಬಿದ್ದಿರೋದು ಎಲ್ಲಿಯೂ ಕೂಡ ಇಲ್ಲಿವರೆಗೂ ದಾಖಲಾಗಿಲ್ಲ.
ಇದು ಎಲ್ಲಿಯೋ ಅಫ್ಘಾನಿಸ್ತಾನದಲ್ಲಿಯೋ, ಸಿರಿಯಾದಲ್ಲಿಯೋ, ಅಥವಾ ಇರಾಕ್ ಯುದ್ಧದ ಸಂದರ್ಭದಲ್ಲಿಯೋ, ಅಥವಾ ಉಕ್ರೇನ್ನಲ್ಲಿಯೋ ಎಲ್ಲಿಯೋ ಆಗಿರುವಂಥ ಹಳೆಯ ವಿಡಿಯೋ ಇದೆಯಲ್ಲ, ಆ ವಿಡಿಯೋನ ಎಡಿಟ್ ಮಾಡಲಾಗತ್ತೆ. ಮಾಡಿ ಪಾಕಿಸ್ತಾನ 9/5/2025 ಅಂತ ಹಾಕ್ಬಿಡೋದು, 8/5/2025 ಅಂತ ಅದರಲ್ಲಿ ಡೇಟ್ ಹಾಕ್ಬಿಡೋದು. ನೋಡಿದಂಥ ಅಮಾಯಕರು ಏನು ಅನ್ಕೋತಾರೆ, ನೋಡ್ರಿ ಡೇಟ್ ಇದೆ ಅದರಲ್ಲಿ, ಅವ್ರ್ಯಾಕೆ ಸುಳ್ಳು ಹೇಳ್ತಾರೆ ಅಂತ. ನಿನ್ನೆ ಒಂದು ನಾಟಕಕ್ಕೆ ಹೋಗಿದ್ದೆ, ನಾನು ತಮ್ಗೆ ಹೇಳಿದ್ದೀನಿ, ಯಶವಂತ್ ಸರ್ದೇಶಪಾಂಡೆ ಅವ್ರ ನಾಟಕಕ್ಕೆ ಹೋಗಿದ್ದೆ, ಅಮರಾಮಧುರ ಪ್ರೇಮ ಅಂತ. ಒಂದು 10 ಜನ ನನ್ನ ಪ್ರಶ್ನೆ, ಏನು ಸರ್ ದಾವೂದ್ ಇಬ್ರಾಹಿಮನ್ನು ಹೊಡೆದಾಕ್ಬಿಟ್ರಂತೆ. ಯಾವುದೋ ಒಂದು ವಿಡಿಯೋ ಚಾನಲ್ನಲ್ಲಿ ದಾವೂದ್ ಇಬ್ರಾಹಿಂ ಸಾವ ಅಂತ ಒಂದು ಕ್ವಶನ್ ಮಾರ್ಕ್. ಅದು ಯಾವ ಮಟ್ಟಿಗೆ ವೈರಲ್ ಆಗಿದೆ ಅಂದರೆ, ನಿನ್ನೆ ಇಡೀ ಸಂಜೆ ನನ್ನ ಕೆಲಸ ಏನು ಅಂತಂದರೆ ಇದು ಸುಳ್ಳು ಸುದ್ದಿ ಅಂತ ಹೇಳೋದಾಗೋಯ್ತು. ನನ್ನ ಪರಿಧಿಯಲ್ಲಿ ಬರುವಂಥ ಕೆಲವು ನೂರಾರು ಜನರೇ ಈ ರೀತಿ ದಿಕ್ಕು ತಪ್ಪಿ ಹೋದ ಸಂದರ್ಭದಲ್ಲಿ ಇಡೀ ಜಗತ್ತಿಗೆ ಒಂದು ಬುರ್ಖ ಯಾವ ರೀತಿ ಸುಳ್ಳನ್ನು ಸೃಷ್ಟಿ ಮಾಡಿ ಅಲೆಯನ್ನು ಸೃಷ್ಟಿ ಮಾಡ್ಬೋದು, ಹೇಗೆ ದೇಶದ ಹೆಸರನ್ನು ಹಾಳು ಮಾಡ್ಬೋದು ಆಲೋಚನೆ ಮಾಡಿ. ಈಗ ಹೊಸ ಟ್ರೆಂಡ್ ಏನು ಹೇಳಿ ಭಾರತ ದೇಶದಲ್ಲಿ, ಜಗತ್ತಿನಲ್ಲಿ, ಟ್ವಿಟರಲ್ಲಿ, ಡಿ ಎಸ್ಕಲೇಟ್. ನೀವು ಎಸ್ಕಲೇಟ್ ಮಾಡಬೇಡಿ, ಹಿಂಸರಿರಿ, ಯುದ್ಧ ಮಾಡಬೇಡಿ. ಇಷ್ಟು ದಿವಸ ಯುದ್ಧ ಮಾಡಿ ಅಂತ ಇವರೇ ಟ್ವೀಟ್ ಮಾಡಿದ್ದಾರೆ, ಈ ಯುದ್ಧ ಮಾಡಬೇಡಿ ಅಂತ ಟ್ವೀಟ್ ಮಾಡ್ತಾರೆ. ಯಾಕೆ ಯುದ್ಧ ಮಾಡಬಾರ್ದು ಅಂತ ಕೇಳಿದರೆ, ಇಲ್ಲ ಅಲ್ಲಿ ಅನಗತ್ಯವಾಗಿ ಅಮಾಯಕರ ಸಾವಾಗ್ತದೆ. ಈಗ ಅಮಾಯಕರ ಸಾವಾಗಿಲ್ವ? ಈಗ ನಿನ್ನೆ ಒಮರ್ ಅಬ್ದುಲ್ಲನ್ ಜೊತೆ ಜಮ್ಮುದ ಡೆಪ್ಟಿ ಕಲೆಕ್ಟರ್ ಮೀಟಿಂಗ್ ಮುಗಿಸಿ ಮನೆಗೆ ಹೋದ್ರಿ ಅವರು. ಮನೆಗೆ ಹೋದ ತಕ್ಷಣ ಅವ್ರ ಮನೆ ಮೇಲೆ ಶೆಲ್ ದಾಳಿ ಆಗುತ್ತೆ, ಅವ್ರ ಮನೇಲಿ ಸಾವಾಗತ್ತೆ, ಆತನ ಸಾವಾಗತ್ತೆ. ಅಮಾಯಕ ಅಲ್ವಾ? ಅಮಾಯಕರ ಯುದ್ಧ ಅಂದಮೇಲೆ ಇದನ್ನೆಲ್ಲ ಮೀರಿ ಒಂದು ತಾರ್ಕಿಕವಾದ ಅಂತ್ಯ ದೊರೆಯುತ್ತೆ ಎಲ್ಲ ಸಂದರ್ಭದಲ್ಲಿಯೂ. ಇದನ್ನು ನಾನು ಯಾವತ್ತೂ, ಒಂದನೇದ್ದು ಇದು ಪ್ರಚೋದನೆ ಅಂತ ನಾನು ಭಾವಿಸೋದಿಲ್ಲ, ಎರಡನೇದು ಇದು ಸಮರ್ಥನೆ ಅಂತ ನೀವು ತಿಳ್ಕೊಬಾರ್ದು. ಆದರೆ ಯಾವ ಉಗ್ರ ಕೃತ್ಯವನ್ನು ದಮನಿಸಬೇಕು ಅಂತ ನಮ್ಮ ನರೇಂದ್ರ ಮೋದಿ ಅವರ ಸಂಕಲ್ಪ ಇದೆ, ಅದು ಈಡೇರುವವರೆಗೆ ನಿಲ್ಲಿಸಲಿಕ್ಕಾಗಲ್ಲ. ಇದೊಂದು ಯಜ್ಞ. ಮುಂಚೆ ದುಷ್ಟ ಶಿಕ್ಷಣೆ ಶಿಷ್ಟ ರಕ್ಷಣೆ ಅಂತ ಹೇಳೋರು, ಅದಕ್ಕೆ ಸುದರ್ಶನ ಚಕ್ರ ಬಿಡೋರು. ಇದು ಧ್ಯಾನದಿಂದ ಭಕ್ತಿಯಿಂದ ಆಗೋದಾಗಿದ್ದರೆ ರಾಮ ಬಿಲ್ಲು ಬಾಣ ಇರಲಿಲ್ಲ ರೀ, ಶಿವ ತ್ರಿಶೂಲ ಹಿಡ್ಕೊಂಡು ಓಡಾಡಬೇಕಾಗಿರಲಿಲ್ಲ. ಅಂಥ ದೇವರೇ ಆ ರೀತಿ ಶಸ್ತ್ರಗಳನ್ನ ಇಟ್ಕೊಂಡು ಶಸ್ತ್ರ ಅಂತ ಹೇಳಿದ ಸಂದರ್ಭದಲ್ಲಿ ನಾವು ಯುದ್ಧ ಮಾಡೋದಿಲ್ಲ, ಡಿಎಸ್ಕಲೇಟ್ ಮಾಡಿ ಶಾಂತಿಯನ್ನು ತನ್ನಿ, ಮಧ್ಯಪ್ರಾಚ್ಯ ರಾಷ್ಟ್ರಗಳಿಂದ ಒಂದು ಸಂದೇಶ ಬರುತ್ತೆ, ಆಮೇಲೆ ಇಲ್ಲಿ ನಮ್ಮ ಏಷ್ಯನ್ ರಾಷ್ಟ್ರಗಳಲ್ಲಿ ಹಿಂಸೆ ಆಗಬಾರ್ದು ಅಂತ ಕಥೆಯೆಲ್ಲ ಹೇಳಲಿಕ್ಕೆ ಶುರು ಮಾಡಿದರೆ, ಈಗ ನಾವು ಮುಂದೆ ಹೋದವ್ರು ಏನು ಮಾಡ್ಬೇಕು, ಹಿಂದೆ ಬರ್ಬೇಕಾ? ನಾವು ಯುದ್ಧ ಮಾಡಲ್ಲ ಅಂತ ಹೇಳಿದಾಗ ನೀವು ಯುದ್ಧ ಮಾಡಿ ಅಂತ ಬೆನ್ನತ್ತಿದ್ರಿ. ಯುದ್ಧ ಮಾಡಲಿಕ್ಕೆ ಶುರು ಮಾಡಿದ ಕೂಡಲೇ ಮಾಡಬೇಡಿ, ಜನ ಭಿಕ್ಷೆ ಬೇಡ್ತಾ ಇದ್ದಾರೆ ಅಂತ ಫೋಟೋ ಹಾಕ್ತಾಯಿದ್ರಿ. ದಯವಿಟ್ಟು ಇಂಥ ಫೋಟೋಗಳನ್ನು ವೈರಲ್ ಮಾಡಬೇಡಿ, ಮಾನವೀಯತೆ ಅಂತ ಇದನ್ನೆಲ್ಲ ಕರಿಬೇಡಿ. ಯಾಕೆಂದರೆ ಇದು ಯಾವುದು ನಿಜ ಅಲ್ಲ, ಎಲ್ಲ ಸುಳ್ಳಾಗಿರುತ್ತೆ. ಇದರ ಹಿಂದೆ ಒಂದು ಭಾಳ ದೊಡ್ಡದಾದಂಥ ಷಡ್ಯಂತ್ರ ಇರುತ್ತೆ. ಆ ಷಡ್ಯಂತ್ರ ನಮಗೆ ಅರ್ಥ ಆಗಲಾರದೆ ಅಮಾಯಕರಾಗಿ ನಾವೆಲ್ಲವನ್ನು ಫಾರ್ವರ್ಡ್ ಮಾಡ್ತೀವಿ. ಒಂದು ಪೋಸ್ಟನ್ನು ಫಾರ್ವರ್ಡ್ ಮಾಡೋಕ್ಕಿಂತ ಮುಂಚೆ 10 ಸಲ ಆಲೋಚನೆ ಮಾಡಿ. ನಮ್ಮ ಯಾವುದೇ ವಿಡಿಯೋದಲ್ಲಿ ನಿಮಗೆ ಅಂಥ ಸಣ್ಣ ವಿಡಿಯೋ ಎಲ್ಲಾದರೂ ಬೆಂಕಿ ಹತ್ತಿದ್ದು, ಬಿಲ್ಡಿಂಗ್ ಬಿದ್ದದ್ದು ತೋರಿಸ್ಬಿಡಿ ನೋಡೋಣ. ನನ್ನ ಹತ್ರ 1,000 ರೀತಿ ವಿಡಿಯೋಗಳಿದ್ದಾವೆ, ರೀಲ್ಗಳಿದ್ದಾವೆ, ಯಾವುವು ನಿಜ ಅಲ್ಲ. ನನಗೆ ಖಚಿತತೆ ಆಗಲಾರದೆ ಒಂದು ಫೋಟೋ ಕೂಡ ನಮ್ಮದರಲ್ಲಿ ಪಬ್ಲಿಷ್ ಮಾಡೋದಿಲ್ಲ. ಯಾಕೆಂದರೆ ನನ್ನ ನಂಬಿದಂಥ 3 ಲಕ್ಷ ಜನ ನಮ್ಮ ಸಾಮಾಜಿಕ ಪರಿವಾರದ ಸದಸ್ಯರಿರ್ತಾರೆ. ಅವ್ರನ್ನ ಮಿಸ್ಲೀಡ್ ಮಾಡಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ಎಷ್ಟು ಸಾಧ್ಯವೋ ಅಷ್ಟು ಜಾಗ್ರತೆಯಿಂದ ಕೆಲಸ ಮಾಡಬೇಕಾದ ಅನಿವಾರ್ಯತೆ ಇರುತ್ತೆ. ಮುಂದಿನ ದಿನಗಳು ಹೆಚ್ಚು ಸಂಕೀರ್ಣವಾಗಿರ್ತವೆ, ತುಂಬ ಸೂಕ್ಷ್ಮವಾದಂಥ ವಿಚಾರಗಳನ್ನ ಹೇಳಬೇಕಾದಂಥ ಸಂದರ್ಭ ಬರುತ್ತೆ. ಇವತ್ತು ಬೆಳಗ್ಗೆ ಯಾರೋ ಒಬ್ಬರು ಮೆಸೇಜ್ ಮಾಡಿದ್ದಾರೆ, ಏನಂತಂದರೆ, ಏನು ಸರ್ ನೀವು ನಿನ್ನೆನೇ IMFನವ್ರು ಲೋನ್ ಕೊಟ್ಟಿದ್ದಾರೆ, ಭಾಳ ಹಿಂದಿದ್ದೀರಾ, ನೀವು ತುಂಬ ಲೇಟಾಗಿ ವಿಷಯಗಳನ್ನ ಕೊಡ್ತೀರಾ, ಅಷ್ಟೊತ್ತಿಗೆ ಎಲ್ಲ ಟಿ ವಿನಲ್ಲಿ ಬಂದು ಹೋಗ್ಬಿಟ್ಟಿರ್ತದೆ. ನನಗೆ ನಗು ಬಂತು. ಟಿ ವಿನಲ್ಲಿ ಬರೋ ಸುದ್ದಿನ ನಮ್ಮ ಚಾನಲ್ನ ಕೊಡೋದಾದರೆ ಟಿ ವಿನ ನೋಡ್ಬೋದಲ್ಲ ಜನ. ಟಿ ವಿನಲ್ಲಿ 100 ಜನ ಆ್ಯಂಕರ್ಗಳಿರ್ತಾರೆ, ರಿಸರ್ಚ್ ವರ್ಕ್ ಮಾಡ್ಲಿಕ್ಕೆ ಸ್ಟಾಫ್ಗಳಿರ್ತಾರೆ, ಇನ್ಪುಟ್ ಎಡಿಟರ್ ಇರ್ತಾರೆ, ಔಟ್ಪುಟ್ ಎಡಿಟರ್ ಇರ್ತಾರೆ, ಎಕ್ಸಿಕ್ಯೂಟಿವ್ ಎಡಿಟರ್ ಇರ್ತಾರೆ, ಎಡಿಟರ್ ಇರ್ತಾರೆ, ಆ್ಯಂಕರ್ಗಳಿರ್ತಾರೆ, ಎಡಿಟಿಂಗ್ ಟೀಮ್ ಇರುತ್ತೆ, ಸಾವಿರಾರು ಕೋಟಿ ರೂಪಾಯಿ ಹಾಕಿ ಒಂದು ಚಾನಲ್ ನಡೆಸ್ತಾ ಇರ್ತಾರೆ. ಅದನ್ನೇ ನೋಡ್ಬೋದಲ್ಲ, ನಮ್ದು ಯಾಕೆ ನೋಡ್ಬೇಕು? ನಮ್ದು ಏನೂ ಇಲ್ಲ ಪುಟ್ಕೋಸಿದು. ನಮ್ಮ ಉದ್ದೇಶ ಸುದ್ದಿಗಳನ್ನು ಕೊಡೋದಲ್ಲ, ಸುದ್ದಿಯ ಹಿಂದಿರುವಂಥ ಮಸಲತ್ತನ್ನು ಹೇಳೋದು, ಸುದ್ದಿ ಯಾವ ರೀತಿ ದೇಶವನ್ನು ಮಿಸ್ಲೀಡ್ ಮಾಡ್ತಾ ಇದೆ ಅಂತ ಹೇಳೋದು, ಮತ್ತು ನಡೆಯುವಂಥ ಘಟನೆಗಳ ಸೂಕ್ಷ್ಮತೆಯನ್ನು, ಸಂವೇದನಾಶೀಲತೆಯನ್ನು ತಮ್ಮ ಮುಂದೆ ಹರಡಿ ಇಡುವಂಥ ಪ್ರಯತ್ನ. ಬೇಗ ಲೇಟು ಸಂಬಂಧ ಇಲ್ಲ, ವಾಸ್ತವ ಏನು ಗೊತ್ತಾಗಬೇಕು. ತಕ್ಷಣದಲ್ಲಿ ಬ್ರೇಕಿಂಗ್ ನ್ಯೂಸ್ ಕೊಡಲಿಕ್ಕೆ ನಾನು ಬೇಕಾಗಿಲ್ಲ, ಬೇಕಾದಷ್ಟು ಚಾನಲ್ಗಳಿದ್ದಾವೆ. ಬರ್ತೀನಿ, ಮತ್ತೆ ಹೊಸ ವಿಷಯದೊಂದಿಗೆ ಬರ್ತೇನೆ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ. ಜೈ ಹಿಂದ್.